ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 7ನೇ ತರಗತಿ ಸಮಾಜ ವಿಜ್ಞಾನ ಕೋರ್ ವಿಷಯದಲ್ಲಿ FA 3ರ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮಲ್ಲಿ LBA ಮತ್ತು FA 3 ಕ್ವಶನ್ ಪೇಪರ್ ಸಿಗ್ತವೆ. ಸೊ 9964050759 ನಂಬರನ್ನು ಶೇರ್ ಮಾಡಿದ್ದೀನಿ. ಇದಕ್ಕೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದರ ಮೂಲಕ ನೀವು ನಿಮ್ಮ LBA ಮತ್ತು FA ಕ್ವಶನ್ ಪೇಪರ್ಗಳು ಆಲ್ ಸಬ್ಜೆಕ್ಟಲ್ಲಿ ಅವೈಲೇಬಲ್ ಇದ್ದಾವೆ, ಅವುಗಳನ್ನು ಪಡ್ಕೊಳ್ಬೋದು. ವಿಡಿಯೋನ ಲೈಕ್, ಶೇರ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ 7th ಸೋಷಿಯಲ್ ಸೈನ್ಸ್ ಕ್ವಶನ್ ಪೇಪರ್ ಹೇಗೆ ಪ್ರಿಪೇರ್ ಮಾಡಿದ್ದೀವಿ ಅಂತ ತೋರಿಸ್ತೀನಿ. ಮೊದಲಿಗೆ ಪ್ರಶ್ನೆ ಪತ್ರಿಕೆ ವಿನ್ಯಾಸದಲ್ಲಿ ಉದ್ದೇಶ ಆಧಾರಿತ ಅಂಕ ಹಂಚಿಕೆಯಲ್ಲಿ ಜ್ಞಾನಕ್ಕೆ 6 ಅಂಕ, ತಿಳುವಳಿಕೆ 6, ಅನ್ವಯ 6 ಅಂಕ, ಕೌಶಲ್ಯ 2 ಅಂಕ, ಟೋಟಲಿ 20 ಮಾರ್ಕ್. ಪ್ರಶ್ನವಾರು ಅಂಕ ಹಂಚಿಕೆಯನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ 5 ಅಂಕ, ದೀರ್ಘ ಉತ್ತರ ಕಿರು ಉತ್ತರ 12 ಅಂಕ, ದೀರ್ಘ ಉತ್ತರ 3 ಅಂಕ, ಟೋಟಲಿ 20 ಮಾರ್ಕ್. ಕಠಿಣತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಇಲ್ಲೇನಿತ್ತಂತಂದರೆ ಸರಳ 6 ಅಂಕ, ಸಾಧಾರಣ 10 ಅಂಕ, ಕಠಿಣ 4 ಅಂಕ, ಒಟ್ಟಾರೆ 20 ಅಂಕ. ಇನ್ನು ಘಟಕವಾರು ಅಂಕ ಹಂಚಿಕೆಗಳನ್ನು ನೋಡಿದ್ದೀವಿ. ಸೊ ಇಲ್ಲಿ ಟೋಟಲಿ ನಾವೇನು ಮಾಡಿದ್ದೀವಿ, ಒಂದು 6 ಪಾರ್ಟನ್ನು ತೆಗೆದುಕೊಂಡು ಇಂಡಿಯನ್ ಮ್ಯಾಪನ್ನು ಸಹಿತ ಹಾಕಿದ್ದೀವಿ. ಈ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳಲ್ಲಿ 2 ಪ್ರಶ್ನೆ ತೊಗೊಂಡಿವಿ, 4 ಅಂಕ ಇದೆ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ 3 ಅಂಕ, ಸ್ವಾತಂತ್ರ್ಯ ಚಳವಳಿಗೆ 3 ಅಂಕ, ನ್ಯಾಯಾಂಗಕ್ಕೆ 3 ಅಂಕ, ರಕ್ಷಣಾ ಪಡೆಗಳಿಗೆ 2 ಅಂಕ, ಆಸ್ಟ್ರೇಲಿಯಾಗೆ 3 ಅಂಕ, ಭಾರತದ ನಕ್ಷೆಗೆ 2 ಅಂಕ. ಸೊ ಟೋಟಲಿ 12 ಕ್ವಶನ್ ಮತ್ತು 20 ಮಾರ್ಕನ್ನು ಏನು ಮಾಡಿದರು, ಪ್ರಿಪೇರನ್ನು ಮಾಡಿದರು. ಇದು ಪ್ರಶ್ನೆ ಪತ್ರಿಕೆ ಇದೆ. ಸೊ ಡೈರೆಕ್ಟ್ ನಾನು ನಿಮಗೆ ಕೀ ಆನ್ಸರ್ ಪೇಜ್ಗೆ ಕರ್ಕೊಂಡು ಬರ್ತೀನಿ. 3ನೇ ರೂಪನಾತ್ಮಕ ಮೌಲ್ಯಮಾಪನ FA 3 ನವೆಂಬರ್ ಡಿಸೆಂಬರ್ 2025-26 LBA ಆಧಾರಿತ ಪ್ರಶ್ನೆ ಪತ್ರಿಕೆಯ ಉತ್ತರಗಳು. ತರಗತಿ 7ನೇಯ ವಿಷಯ ಸಮಾಜ ವಿಜ್ಞಾನ, ಅಂಕ 20, ಅವಧಿ 60 ನಿಮಿಷ. ಮುಖ್ಯ ಪ್ರಶ್ನೆ 1, ಬಹು ಆಯ್ಕೆ ಪ್ರಶ್ನೆ 3 ಇದ್ದಾವೆ, ಪ್ರತಿಯೊಂದಕ್ಕೆ 1 ಅಂಕ. 3 ಪ್ರಶ್ನೆ 3 ಅಂಕ. ಮೊದಲ ಪ್ರಶ್ನೆ, ಜ್ಯೋತಿಬಾ ಫುಲೆ ಅವರು ಶಿಶು ಹತ್ಯೆ ಪ್ರಕರಣವನ್ನು ಕೊನೆಗಾಣಿಸುವ ಉದ್ದೇಶದಿಂದ ಸಾಮಾನ್ಯ ಶಕ 1863ರಲ್ಲಿ ಇವರಿಗಾಗಿ ಪುನರ್ವಸತಿ ಕೇಂದ್ರವನ್ನು ಪ್ರಾರಂಭಿಸಿದರು. A ವಿಧವೆಯರಿಗಾಗಿ, B ಬಾಲ ವಿಧವೆಯರಿಗಾಗಿ, C ಗರ್ಭಿಣಿಯರಿಗಾಗಿ, D ಕೆಳವರ್ಗದವರಿಗಾಗಿ. ಸರಿಯಾದ ಆನ್ಸರ್ ಆಪ್ಷನ್ B ಬಾಲ ವಿಧವೆಯರಿಗಾಗಿ ಅನ್ನೋದು ಸರಿಯಾದ ಉತ್ತರ ಬರ್ತದೆ. 2ನೇ ಪ್ರಶ್ನೆ, 1934ರಲ್ಲಿ ಸ್ಥಾಪನೆಯಾದ ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಕ್ಷದ ಮಹಾ ಕಾರ್ಯದರ್ಶಿ ಆಗಿದ್ದವರು ಅಂತ ಕೇಳಿದರು. A ಜವಾಹರ್ಲಾಲ್ ನೆಹರು, B ಆಚಾರ್ಯ ನರೇಂದ್ರ ದೇವ, C ಜಯಪ್ರಕಾಶ ನಾರಾಯಣ, D ರಾಮ ಮನೋಹರ ಲೋಹಿಯಾ. ರೈಟ್ ಆನ್ಸರ್ ಈ ಜಯಪ್ರಕಾಶ ನಾರಾಯಣ. ಪ್ರಶ್ನೆ 3, ಆಸ್ಟ್ರೇಲಿಯಾ ಖಂಡದ ಅತಿ ದೊಡ್ಡದಾದ ಸರೋವರದ ಮೈದಾನ ಈ ಆಕಾರದಲ್ಲಿದೆ. A ತಟ್ಟೆ ಆಕಾರ, B ಬಟ್ಟಲು ಆಕಾರ, C ತಂಬಿಗೆ ಆಕಾರ, D ಬೋಗೋನಿ ಆಕಾರ. ಸೊ ಆಸ್ಟ್ರೇಲಿಯಾ ಖಂಡದ ಅತಿ ದೊಡ್ಡ ಸರೋವರ ಬಂದ್ಬಿಟ್ಟು ಅದು ಆಪ್ಷನ್ A ತಟ್ಟೆ ಆಕಾರದಲ್ಲಿದೆ ಅಂತ ಬರೆದ್ರೆ ಸಾಕು. ಇನ್ನು ಒಂದೇ ಅಂಕದಲ್ಲಿ ಉತ್ತರವನ್ನು ಬೇಯಿಸ್ತಕ್ಕಂಥ 2 ಪ್ರಶ್ನೆಗಳಿದ್ದಾವೆ. 2 ಪ್ರಶ್ನೆ 2 ಅಂಕ. ಪ್ರಶ್ನೆ 4, ಸಾಮಾನ್ಯ ಸೇನಾ ಸೇವಾ ಕಾಯ್ದೆಯನ್ನು ಜಾರಿಗೆ ತಂದವರು ಯಾರು ಅಂತ ಕೇಳಿದರು. ಸೊ ಸಾಮಾನ್ಯ ಸೇನಾ ಸೇವಾ ಕಾಯ್ದೆಯನ್ನು ಜಾರಿಗೆ ತಂದವರು ಲಾರ್ಡ್ ಕ್ಯಾನಿಂಗ್ ಇಸ್ ದ ರೈಟ್ ಆನ್ಸರ್. 5ನೇ ಪ್ರಶ್ನೆ, ಜನತಾ ನ್ಯಾಯಾಲಯ ಅಂದರೆ ಏನು? ಕಡಿಮೆ ಖರ್ಚಿನಲ್ಲಿ ಶೀಘ್ರವಾಗಿ ಮತ್ತು ಹೊಂದಾಣಿಕೆ ಮುಖಾಂತರ ವ್ಯಾಜ್ಯಗಳನ್ನು ತೀರ್ಮಾನ ಮಾಡುವುದಕ್ಕೆ ಸರ್ಕಾರ ಬೇರೆ ಬೇರೆ ವ್ಯವಸ್ಥೆಯನ್ನು ರೂಪಿಸಿದೆ. ಇಂಥ ಒಂದು ವ್ಯವಸ್ಥೆಯೇ ಜನತಾ ನ್ಯಾಯಾಲಯ. ಇನ್ನು 2 ಅಂಕದ 5 ಪ್ರಶ್ನೆಗಳಿದ್ದಾವೆ. ಸೊ ಟೋಟಲಿ 10 ಮಾರ್ಕ್ಸ್. ಸೊ ಇವುಗಳು ಕೂಡ ನೀವು 4 ಪಾಯಿಂಟ್ಗಳಲ್ಲಿ ಬರೀಬೇಕು, ಅಥವಾ ಒಂದು 4 ವಾಕ್ಯಗಳನ್ನಾದರೂ ಏನು ಬರೀಬೇಕು. ಪ್ರಶ್ನೆ 6, ರಾಷ್ಟ್ರೀಯತೆಯ ಬೆಳವಣಿಗೆಗೆ ಕಾರಣವಾದ ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರು. ಇಲ್ಲಿ ಪಾಶ್ಚಿಮಾತ್ಯ ಶಿಕ್ಷಣ ಮತ್ತು ಆಧುನಿಕ ಜ್ಞಾನ ವಿಜ್ಞಾನದ ಪರಿಚಯ, ಏಕರೂಪ ಆಡಳಿತ ವ್ಯವಸ್ಥೆಯ ಆರ್ಥಿಕ ಶೋಷಣೆ, ಪರಂಪರೆಯ ಪರಿಚಯ, ಸಾಮಾಜಿಕ ಧಾರ್ಮಿಕ ಚಳವಳಿಗಳು, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸ್ಫೂರ್ತಿ ಮತ್ತು ಜನಾಂಗೀಯ ತಾರತಮ್ಯತೆ ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. 7ನೇ ಪ್ರಶ್ನೆ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾದ ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಸೊ ಯಾವೆಲ್ಲ ಅಂಶಗಳ ಕಾರಣಪ್ಪ ಅಂದರೆ ಅದು ರಾಜಕೀಯ ಕಾರಣ, ಆಡಳಿತಾತ್ಮಕ ಕಾರಣ, ಆರ್ಥಿಕ ಕಾರಣ, ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣ, ಸೈನಿಕ ಕಾರಣ ಮತ್ತು ತತ್ಕ್ಷಣದ ಕಾರಣಗಳು ಕೂಡ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣ ಆಗಿದೆ. ಮುಂದಿನ ಪ್ರಶ್ನೆ, ಸರ್ವೋಚ್ಚ ನ್ಯಾಯಾಲಯದ ಕಾರ್ಯಗಳು ಯಾವುವು ಅಂತ ಕೇಳಿದ್ದಾರೆ. ಇದು ಮುಖ್ಯವಾಗಿ ಏನು ಮಾಡ್ತದಪ್ಪ ಅಂದರೆ ಸರ್ವೋಚ್ಚ ನ್ಯಾಯಾಲಯ ಕೇಂದ್ರ ಮತ್ತು ರಾಜ್ಯ ಹಾಗೂ ರಾಜ್ಯಗಳ ನಡುವಿನ ವಿವಾದಗಳನ್ನು ಬಗೆಹರಿಸ್ತದೆ, ಪ್ರಜೆಗಳ ಮೂಲಭೂತ ಹಕ್ಕುಗಳನ್ನು ರಕ್ಷಿಸಲು ವಿವಿಧ ರೀಟ್ ಆಜ್ಞೆಗಳನ್ನು ಹೊರಡಿಸ್ತದೆ, ಸಂವಿಧಾನವನ್ನು ಅರ್ಥೈಸ್ತದೆ,
ರಾಷ್ಟ್ರಪತಿಯವರು ಸರ್ವೋಚ್ಚ ನ್ಯಾಯಾಲಯದ ಸಲಹೆ ಅಭಿಪ್ರಾಯಗಳನ್ನು ಕೇಳಿದಾಗ ಅವುಗಳನ್ನು ನೀಡುತ್ತದೆ ಅಂತ ಬರೆದ್ರೆ ಸಾಕು. ಇನ್ನು ರಕ್ಷಣಾ ಪಡೆಗಳ ಜವಾಬ್ದಾರಿಗಳು ಯಾವುವು ಅಂತ ಕೇಳಿದರು. ಅದು ದೇಶದ ಗಡಿ ಪ್ರದೇಶಗಳ ರಕ್ಷಣೆಯನ್ನು ಮಾಡೋದು, ದೇಶದ ಸಮಗ್ರತೆಯನ್ನು ಕಾಪಾಡೋದು, ಕಳ್ಳಸಾಗಾಣಿಕೆ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳನ್ನು ತಡೆಗಟ್ಟೋದು ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಆಸ್ಟ್ರೇಲಿಯಾದ ಪ್ರಾಕೃತಿಕ ವಿಭಾಗಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಅದು ಪೂರ್ವದ ಉನ್ನತ ಪ್ರದೇಶ, ಮಧ್ಯದ ತಗ್ಗು ಮೈದಾನ, ಪಶ್ಚಿಮದ ಪ್ರಸ್ಥಭೂಮಿ ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. ಇನ್ನು 3 ಮಾರ್ಕ್ಸಿಗೆ ಒಂದೇ ಒಂದು ಪ್ರಶ್ನೆ ಇತ್ತು. ಹಿಂದುಳಿದ ಸಮುದಾಯಗಳನ್ನು ಸುಧಾರಿಸುವಲ್ಲಿ ಶ್ರೀನಾರಾಯಣ ಗುರು ಕೈಗೊಂಡ ಕ್ರಮಗಳೇನು ಅಂತ ಕೇಳಿದರು. ಈ ಹಿಂದುಳಿದ ಸಮುದಾಯಗಳನ್ನು ಸುಧಾರಿಸಲಿಕ್ಕೆ ಶ್ರೀನಾರಾಯಣ ಗುರುವರು ಏನು ಕ್ರಮ ತೆಗೆದುಕೊಂಡಾರಂದರೆ, ಮೊದಲಿಗೆ ಶ್ರೀನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಎಂಬ ಸಂಸ್ಥೆಯನ್ನು 1903ರಲ್ಲಿ ಕಟ್ತಾರೆ. ಮುಂದೆ ಹಿಂದುಳಿದ ಸಮುದಾಯಗಳ ಸಾಮಾಜಿಕ, ಆರ್ಥಿಕ ಮತ್ತು ಸಾಮಾಜಿಕ ಪ್ರಗತಿಗಾಗಿ ಕೆಲಸ ಮಾಡ್ತಾರೆ. ಜಾತಿ ಪದ್ಧತಿ ಪ್ರಾಣಿಯನ್ನು ವಿರೋಧಿಸ್ತಾರೆ. ಸಂಸ್ಕೃತ ಶಾಲೆಗಳನ್ನು ತೆರೆದು ಅಲ್ಲಿ ಜಾತಿ ಮತ್ತು ಭೇದರಹಿತವಾಗಿ ಎಲ್ಲರಿಗೂ ಪ್ರವೇಶ ಕೊಡಬೇಕಂತ ಹೇಳ್ತಾರೆ. ಒಬ್ಬ ದೇವರು, ಒಂದು ಧರ್ಮ, ಒಂದು ಜಾತಿ ತತ್ವವನ್ನು ವ್ಯಕ್ತಪಡಿಸ್ತಾರೆ. 30ಕ್ಕೂ ಹೆಚ್ಚು ದೇವಸ್ಥಾನವನ್ನು ಕಟ್ಟಿ ಅಲ್ಲಿ ಎಲ್ಲ ಜಾತಿ ವರ್ಗದವರಿಗೂ ಪ್ರವೇಶವನ್ನು ಕಲ್ಪಿಸ್ತಾರೆ ಅಂತ ಬರೆದ್ರೆ ಸಾಕು. ಲಾಸ್ಟ್ ಮ್ಯಾಪ್ ಕ್ವಶನ್ ಇತ್ತು 2 ಮಾರ್ಕ್ಗೆ. ಮೀರಜ್, ಝಾನ್ಸಿ, ಗೋರಖ್ಪುರ್ ಮತ್ತು ಬ್ಯಾರಕ್ಪುರ್ಗಳಲ್ಲಿ ಯಾವುದಾದರೂ ಎರಡನ್ನು ನೀವು ಗುರುತಿಸಬೇಕಾಗಿತ್ತು. ಸೊ ಆಲ್ರೆಡಿ ನಾನು ಅಲ್ಲಿ ಕೊಟ್ಟಿದ್ದೀನಿ. ಸೊ ಮೀರತ್ ಇದೆ, ಗೋರಖ್ಪುರ್ ಇದೆ, ಝಾನ್ಸಿ ಮತ್ತು ಬ್ಯಾರಕ್ಪುರ್ಗಳ ಸಹಿತ ಇತ್ತು. ಅದನ್ನು ಕೂಡ ನೀವೇನು ಮಾಡ್ಬೋದು, ಬರಿಬೋದಿತ್ತು. ಇಷ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಮಾಡಿದ್ದೀನಿ ಅಂದರೆ 7ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ FA 3ರ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡಿದ್ದೀನಿ. ಸೊ ಇನ್ನೂ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಸಿಗ್ತಾವೆ. ಸೊ ದಯಮಾಡಿ ತಾವೆಲ್ಲರೂ ಕೂಡ ಅವುಗಳನ್ನು ನೋಡಿ ನಿಮ್ಮ ಗೆಳೆಯರಿಗೆ ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.